ಶಿವಂ ವಾಸ್ತು ಅನ್ನೋ ಸಮಯ ಆಗಿದೆ. ನಿನ್ನೆ ಬಹಳನೇ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ. ನಿಜಕ್ಕೂ ಮಾನವ ನಾವ್ ಏನೇ ಪ್ರಯತ್ನ ಪಟ್ರು ಅದೆಲ್ಲ ವ್ಯರ್ಥವೇ. ಯಾಕಂದ್ರೆ ಪ್ರಕೃತಿ ಮುಂದೆ ತಲೆ ಬಾಗ್ಲೇಬೇಕು. ಇನ್ ಮುಂದೆ ನೋಡಿ ಪ್ರಕೃತಿ ತನ್ನ ಕೈವಾಡದಿಂದ ಹೇಗೆ ಕೈಚಳಕದಿಂದ ವಾಸ್ತುವನ್ನ ಮತ್ತೆ ತಿರುಗಿಸ್ತಾಳೆ ಅಂತ ಹೇಳ್ತಿದ್ರಿ. ಇವತ್ತೇನ್ ತಿಳಿಸ್ತಿದ್ದೀರಾ? ಖಂಡಿತ ನೋಡಿ, ದಿವ್ಯ ಹೇಳಿದ ಹಾಗೆ ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಇಂಗ್ಲೀಷಲ್ಲಿ ಅಂತೀರಾ, ಇದನ್ನೆಲ್ಲ ನಡೀಬೇಕು. ಯಾರ ಮನೆ ವಾಸ್ತು ಚೆನ್ನಾಗಿಲ್ಲ, ಯಾರ ಮನೆ ದೋಷ ಇದೆ, ಆ ಮನೇಲಿ ಪೂಜೆ ಪುರಸ್ಕಾರವೇ ನಡೆಯಲ್ಲ. ಗೊತ್ತಾ ನಿಮಗೆ? ಇವತ್ತು ಮಾಡ್ತಾರೆ, ಬಲವಂತವಾಗಿ ಯಾರೋ ಇರ್ತಾರೆ ಮಾಡಿಬಿಡೋಣ ಅಂತ ಮಾಡ್ತಾರೆ. ಇಲ್ಲ ಯಾರೋ ಬೇಗ ಬಂದ್ಬಿಡ್ತಾರೆ, ನಾವೆಲ್ಲ ಬೇಗ ಹೊರಡಬೇಕು, ಸರಿ ಇವತ್ತು ಪೂಜೆ ಮಾಡಿಬಿಡೋಣ. ಅಥವಾ ಏನೋ ಸಿಗಬೇಕು ಇವತ್ತು, ಅದಕ್ಕೆ ಬೇಗ ಎದ್ದು ಮುಗಿಸ್ಬಿಡೋಣ. ಯಾರು ಬರಲಿ ಬಿಡ್ಲಿ, ಯಾರು ಹೋಗ್ಲಿ ಬಿಡ್ಲಿ, ಹೇಳಲಿ ಬಿಡ್ಲಿ, ನೀವೆದ್ದು ಪೂಜೆ ಪುನಸ್ಕಾರ ಪ್ರತಿನಿತ್ಯ ಪ್ರತಿಕ್ಷಣ ಮಾಡೋದು ಯಾವಾಗ? ಒಳ್ಳೆ ವಾಸ್ತು ಇದ್ದಾಗ, ಮನೆ ಇದ್ದಾಗ. ಆವಾಗ ಗೊತ್ತಾಗತ್ತೆ ನೀವು ಕರೆಕ್ಟಾಗಿ ಮಾಡ್ತಾ ಇದ್ದೀರಾ. ನಿಮ್ಮ ಕೈಲೇ ಪೂಜೆ ಮಾಡಿಸ್ಕೊಳ್ತಾಳೆ ದೇವಿ. ಇಲ್ದರೆ ಪೂಜೆನೇ ಮಾಡಿಸ್ಕೊಳ್ಳಲ್ಲ. ಇವತ್ತು ಮಾಡಿದ್ರೆ 4 ದಿವಸ ಜಗಳ ಮಾಡ್ಕೊಂಡು ದೇವರ ಮೇಲೆ ಕೋಪ ಮಾಡ್ಕೊಳ್ಳೋ ಅಷ್ಟು ಮಟ್ಟಿಗೆ ಇರ್ತೀರ. ಅಂದ್ರೆ ಏನೋ ಅವತ್ತು ವಾಸ್ತು ಚೆನ್ನಾಗಿಲ್ಲ. ದೇವರ ಪೂಜೆ ಪುನಸ್ಕಾರ, ಧರ್ಮ, ಕರ್ಮ, ಯೋಗಗಳು ಎಲ್ಲ ಋಣಗಳನ್ನು ತೀರಿಸ್ಕೋಬೇಕು. ಯಾರು ಕೊಡ್ಬೇಕಾದ ಸಾಲ ತೀರಿಸ್ಬೇಕು, ಮಾಟ ಮಂತ್ರ ಬಿಡಬೇಕು, ಇನ್ನೊಬ್ಬರನ್ನ ಹಾಳು ಮಾಡೋ ಮನಸ್ಸು ಕೂಡ ತಲೆಯಲ್ಲಿ ಇಟ್ಕೋಬಾರ್ದು. ಇದೆಲ್ಲ ಇಟ್ಕೊಳ್ಳೋದು ಶಿವಂ ವಾಸ್ತುಲಿ. ವಾಸ್ತುಯುತವಾಗಿ ನೀನು ಚೆನ್ನಾಗಿದ್ರೆ ಮನೆ ವಾಸ್ತು ಚೆನ್ನಾಗಿರುತ್ತೆ, ದೇವರು ಶಕ್ತಿ ಕೊಡ್ತಾನೆ. ನಿಮ್ಮ ಮನೆ ಹೆಂಗಿರುತ್ತೆ? ದೇವಾಲಯ ಆಗೋದಕ್ಕೆ ಮನೆಯೇ ಗುಡಿಯಮ್ಮ ಅನ್ನಲ್ವಾ? ಬನ್ನಿ ಶಿವನ್ ಸ್ವಾಗತಿಸ್ಬಿಡೋಣ. ಆ ಗುಡಿಯಲ್ಲಿರ್ತಕ್ಕಂಥ ಮನುಷ್ಯರು ಎಷ್ಟು ಮಟ್ಟಿಗೆ ಏನೇನು ಮಾಡ್ಕೋಬೇಕು ಶಿವಂ ವಾಸ್ತುಲಿ ಹೇಳೋಣ. ಬನ್ನಿ ನೋಡೋಣ. ಬಂದ್ರ ವೀಕ್ಷಕರೇ? ಬಹಳ ಸಂತೋಷ. ಇವತ್ತಿನ ಶಿವಂ ವಾಸ್ತುಲಿ ತಾವೆಲ್ಲ ಬಂದಿರತಕ್ಕಂಥ ವಿಚಾರದಲ್ಲಿ ಪ್ರತಿಯೊಬ್ಬ ಮನುಷ್ಯ ಮನಸ್ಸಿನಂತೆ ಮಾಣಿಕ್ಯ, ಮನಸ್ಸಿನಂತೆ ಭಗವಂತ. ಮನಸ್ಸಿನಲ್ಲಿ ಏನಿರುತ್ತೋ ಕುಂದು ಕೊರತೆಗಳನ್ನೆಲ್ಲ ದೂರ ಮಾಡುವವನು ಭಗವಂತ. ಅದಕ್ಕೆ ಭಗವಂತ ಹೊರಗಡೆ ಎಲ್ಲೂ ಇಲ್ಲ, ಇಲ್ಲೇ ಇರ್ತಾನೆ. ನೀವು ಮನಸ್ಸನ್ನು ಶುದ್ಧಿಪಡಿಸ್ಕೊತಾ ಇದ್ರೆ ಮನಸ್ಸಲ್ಲಿ ಅಷ್ಟು ಚೆನ್ನಾಗಿ ಅಳ್ಳಿರ್ತಾನೆ. ಆ ಮನಸ್ಸು ಶುದ್ಧೀಕರಣ ಇದ್ರೆ ಮನೆಯಲ್ಲೇ ಚೆನ್ನಾಗಿರ್ತೀರಾ. ಮನೆ ಚೆನ್ನಾಗಿದ್ರೆ ವಾಸ್ತವಿಕವಾಗಿ ಮನೆ ಜೀವನ ಚೆನ್ನಾಗಿರುತ್ತೆ. ಏನಂತೀರಾ? ಅದಕ್ಕೆ ಇಂಥ ಒಂದು ಸುಖ ಜೀವನ ಪ್ರತಿಯೊಬ್ಬ ಮನುಷ್ಯ ಅನುಭವಿಸ್ಬೇಕು ಅಂದರೆ ಪ್ರಕೃತಿ ಮುಖಾಂತರವೇ ಸುತ್ತಮುತ್ತಲು ಇರ್ತಕ್ಕಂಥದ್ದೇ ಗೊತ್ತಾಗತ್ತೆ. ನಿಮ್ಮ ಮನೆಗೆ ಅಕಸ್ಮಾತ್ ವಾಸ್ತು ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ, ಯಾವ ಪಿಳ್ಳೆ ಬರಲ್ಲ. ಬನ್ರಿ ನಮ್ಮ ಮನೆಗೆ ಅರ್ಶಿನ ಕುಂಕುಮಕ್ಕೆ, ಬರ್ತೀನಿ, ಯೋಚನೆ ಮಾಡಬೇಡಿ. ನಿಮ್ಮ ಮುಂದೆ ಅಷ್ಟೇ, ಬರಕ್ಕೆ ಬಿಡೋದಿಲ್ಲ. ಯಾವುದಾದ್ರೂ ಒಂದು ಉತ್ಸವ ಮೂರ್ತಿ ದೇವ್ರನ್ನ ನಮ್ಮ ಮನೇಲಿ ಭಾಳ ಚೆನ್ನಾಗಿ ವಾಸ್ತು ಎಲ್ಲ ಸರಿ ಹೋಗಬೇಕು, ಸ್ವಲ್ಪ ಶಾಂತಿ ಮಾಡಬೇಕು, ಆ ಅಣ್ಣಮ್ಮನ ಕರೆಸ್ಬಿಡೋಣ, ಭಾಳ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಸರಿ ಆಯಿತು, ಉತ್ಸವ ಮೂರ್ತಿ ಮನೆಗೆ ತಗೊಂಡು ಬಂದು ಪೂಜೆ ಮಾಡಬೇಕು. ಅಲ್ಲಿ ಬರ್ಸಿರ್ತೀರ. ಇಲ್ಲ ನೋಡಿ, ನಮ್ಮ ಮನೇಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ನೆನ್ನೆ ಕರೆದಿದ್ವಿ, ಕ್ಯಾನ್ಸಲ್ ಆಗೋಯ್ತು, ಯಾಕೆಂದರೆ ನನ್ನ ಮಗಳು ಈಚೆ ಆಗ್ಬಿಟ್ಲು. ನೋಡಿ, ನೀವು ಕರೆಕ್ಟಾಗಿ ಪ್ರಕೃತಿ ಏನು ಮಾಡುತ್ತೆ, ದೇವ್ರು ಕೂಡ ನಿಮ್ಮ ಮನೆಗೆ ಬರೋದಿದ್ದಾಗ ಮಾಡಿ ಬಿಸಾಕ್ಬಿಡುತ್ತೆ. ಪ್ರಕೃತಿ ಬಹಳ ವಿಶೇಷ. ಯಾವ ಕಾಲಕ್ಕೂ ಎಲ್ಲಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ಏನು ತೋರಿಸ್ಕೊಳುತ್ತೆ? ಸೂಕ್ಷ್ಮವಾಗಿ ಭಗವಂತ ತೋರಿಸ್ತಾ ಇರ್ತಾನೆ, ಹುಷಾರ್, ನಿನ್ನ ಮನೆ ವಾಸ್ತು ಸರಿ ಇಲ್ಲ, ಸರಿ ಮಾಡ್ಕೋ ಅಂತ. ಶಿವಂ ವಾಸ್ತು. ಅದಕ್ಕೆ ಆ ಶಿವ ಅನ್ನಕ್ಕೆ ನೀವೆಲ್ಲ ಏನು ಮಾಡಬೇಕು? ಮನೆ ವಾಸ್ತುವಲ್ಲಿ ದಯವಿಟ್ಟು ಹೇಳ್ತೀನಿ, ಎಷ್ಟು ಜನ ಹೆಂಗಸರು ಇವತ್ತಿನ ಸಹ ಅಡುಗೆ ಮಾಡ್ತೀರಾ? ನೀವುಗಳು ಮಾಡ್ತಕ್ಕಂಥ ಅಡುಗೆ ದಯವಿಟ್ಟು ಹೇಳ್ತೀನಿ, ನಿಮ್ಮ ಒಬ್ಬರಿಗೆ ಮನೆ ಕುಟುಂಬಕ್ಕೆ ಅಷ್ಟು ಮಟ್ಟಿಗೆ ಮಾಡ್ಕೊಳ್ಳಿ. ನೀವು ಯಾರ್ಯಾರಿಗೆ ಮಾಡಬೇಕು ಫ್ರೆಶ್ ಆಗಿ ಮಾಡ್ಕೊಳ್ಳಿ. ಮಧ್ಯಾಹ್ನದ ಮೇಲೆ ಮಾಡ್ತಕ್ಕಂಥ ಅಡುಗೆಗಳನ್ನು ಸಾಯಂಕಾಲ ತಿನ್ನಬೇಕು ಅಂದರೆ ಫ್ರೆಶ್ ಆಗಿ ಮಾಡ್ಕೊಳ್ಳಿ. ಹುಳಿ ಸಾಂಬಾರು ಮಾಡಿರ್ತೀನಿ ಅಂತ ಎಷ್ಟೋ ಜನ ಸಾರೋ ರಸಮ್ಮೋ ಪಲ್ಯನೋ ಮಾಡಿರ್ತೀರ, ಒಂದು ಅನ್ನ ಮಾಡ್ಕೊಂಡ್ರೆ ಸಾಕು ಅಂತ ಇರ್ತಕ್ಕಂಥ ಜನ್ಮ. ಅಂಥವರೆಲ್ಲ ಸಾಯಂಕಾಲಕ್ಕೆ ಬಿಸಿ ಮಾಡ್ಕೊಂಡು ಅನ್ನ ಒಂದು ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ. ಕೆಲವರು ಮಾಡಿರ್ತೀರಾ ವೇಸ್ಟು. ಇವತ್ತಿನ ದಿವಸ ನೀರು ಎಷ್ಟು ವೇಸ್ಟ್ ಮಾಡ್ತೀರಾ, ಅನ್ನ ಎಷ್ಟು ವೇಸ್ಟ್ ಮಾಡ್ತೀರಾ, ನಿಮ್ಮ ದರಿದ್ರ ಬುದ್ಧಿಗಷ್ಟು ಬೆಂಕಿ ಹಾಕ್ತು. ಯಾಕೆಂದರೆ ಇವತ್ತು ಒಂದು ಹೊತ್ತು ಊಟವನ್ನು ಎಷ್ಟು ಮಟ್ಟಿಗೆ ಮಾಡಬೇಕು, ಆ ರೈತಾಭ್ಯ ವರ್ಗ ಎಷ್ಟು ಕಷ್ಟಪಟ್ಟು ಬಂದಿರ್ತಾನೆ, ಪಕ್ಕದಲ್ಲಿ ಬಿಸಾಕ್ತಿರಲ್ರಿ. ಇಲ್ಲ ಅಂದರೆ ಹಾಕಬೇಡಿ ಅಂದ್ಬಿಡಿ. ಇಲ್ಲ ಸ್ವಲ್ಪ ಬಡಿಸಿ ರುಚಿ ನೋಡ್ತೀನಿ, ವೇಸ್ಟ್ ಮಾಡಬೇಡಿ. ಉಪ್ಪಿನಕಾಯಿಂದ ಹಿಡಿದು ಉಪ್ಪಿನ ಋಣ ಕೂಡ ತೀರಿಸ್ಕೋಬಾರ್ದು ಅಂತ ಏನು ಮಾಡ್ತೀವಿ, ಆ ಉಪ್ಪಿನ ಋಣವನ್ನು ಏನು ಮಾಡ್ಬಿಡ್ತೀವಿ, ಹೀಗೆ ಬ್ರಾಹ್ಮಣತ್ವದಲ್ಲಿ ಎಲ್ಲರೂ ಏನು ಮಾಡ್ತೀವಿ, ಉಪ್ಪಿನ ಮೇಲೆ ನೀರು ಹಾಕ್ಬಿಡ್ತೀವಿ. ನೀವೆಲ್ಲ ಏನು ಮಾಡ್ತೀರಾ, ಆ ಉಪ್ಪನ್ನ ಫಸ್ಟ್ ಕ್ಲಾಸಾಗಿ ವೇಸ್ಟ್ ಮಾಡ್ಕೊಂಡು ಹಾಳಾಗಿ ಹೋಗಿ ಅಂದರೆ ಆ ಉಪ್ಪಿನ ಋಣ ಇಟ್ಕೊಂಡಿರ್ತೀರ. ಋಣ ಅಲ್ಲೇ ತೀರೋಯ್ತಿಲ್ಲ? ಖಂಡಿತ ತೀರೋಗಲ್ಲ, ಅಲ್ಲೇ ಇರುತ್ತೆ. ಉಪ್ಪಿನಕಾಯಿ ಅಂದ್ರೇನು ಉಪ್ಪು ಅಲ್ವೇನ್ರಿ? ಅದು ಅಲ್ಲೇ ಬಿದ್ದಿರುತ್ತೆ. ತಿನ್ನಿ, ಮಜ್ಜಿಗೆಯನ್ನು ತಿಂದಾಗ ಅದರ ಜೊತೆಗೆ ತಿನ್ನಿ. ಯಾಕೆ ಅಂದರೆ ಅನ್ನವನ್ನು ಯಾವ ಕಾಲಕ್ಕೂ ವೇಸ್ಟ್ ಮಾಡಬೇಕು. ಇನ್ನು ಸ್ವಲ್ಪ ಹಾಕಿ,
ಇನ್ನು ಸ್ವಲ್ಪ ಹಾಕ್ಸ್ಕೊಂಡು ಒಂದರಲ್ಲಿ ನೀವು ಚಟ್ನಿ ಕಲಿಸ್ಕೊಳ್ಳಿ, ಆಮೇಲೆ ಪುದೀನ ಚಟ್ನಿ ಕಲಿಸ್ಕೊಳ್ಳಿ, ಚಟ್ನಿ ಪುಡಿ ಕಲಿಸ್ಕೊಳ್ಳಿ, ಯಾವುದಾದ್ರೂ ಆಂಧ್ರ ಸ್ಟೈಲ್ ಊಟಕ್ಕೆ ಹೋದ್ರೆ ಉಪ್ಪಿನಕಾಯಲ್ಲಿ ಕಲಿಸ್ಕೊಳ್ಳಿ, ಪಪ್ಪಿನ ಪುಡಿಯಲ್ಲಿ ಕಲಿಸ್ಕೊಳ್ಳಿ, ಫಸ್ಟ್ ಹುಳಿಲಿ ಕಲಿಸ್ಕೊಳ್ಳಿ, ಆಮೇಲೆ ಗೊಜ್ಜಲ್ಲಿ ಕಲಿಸ್ಕೊಳ್ಳಿ, ಸಾರಲ್ಲಿ ಕಲಿಸ್ಕೊಳ್ಳಿ, ಮಜ್ಜಿಗೆಲ್ಲಿ ಕಲಿಸ್ಕೊಳ್ಳಿ, ಎಲ್ಲ ತಿನ್ನಿ, ಬೇಡ ಅಂದಿಲ್ಲ. ವೇಸ್ಟ್ ಮಾಡಬೇಡಿ. ಎಲೆ ಹೆಂಗಿರ್ಬೇಕಂದ್ರೆ ಇನ್ನೊಬ್ಬ ಬಂದು ತಿನ್ಬೇಕು ನಿಮ್ಮ ಎಲೆಯಲ್ಲಿ, ಆ ಥರ ಕ್ಲೀನ್, ಏನೇ ಹೊಸ ಎಲೆ ಇದ್ದಂಗಿದೆ ಅಷ್ಟು ಚೆನ್ನಾಗಿ. ನಾನು ಹೇಳಿದ್ದೀನಿ ಊಟ ಮಾಡ್ಬೇಕಾದ್ರೆ ಲಕ್ಷಣವಾಗಿ ನೆಕ್ಕಿ ಅಂತ. ಯಾಕೆ ನೋಡಿ, ಕೊನೆಯದಾಗಿರ್ತಕ್ಕಂಥದ್ದು ಬುಧ. ಆ ಬುಧನ ಜೊತೆ ಚಂದ್ರವನ್ನ ನೆಕ್ಕದಾಗ ದೋಷಗಳು ಹೋಗುತ್ತೆ. ಸುಮ್ಮನೆ ಬೆರಳು ನೆಕ್ಕುದು ಬಾಯಿ ನೆಕ್ಕುದು ಅಂತಲ್ಲ, ಅಸಹ್ಯ ಏನಿಲ್ಲ ಇಲ್ಲಿ. ಇಲ್ಲೆಲ್ಲ ನೆಕ್ಕೊಂಡು ಕೂತ್ಕೊಳ್ಳೋರು ದರಿದ್ರದವರು, ಸ್ವಲ್ಪ ಮಟ್ಟಿಗೆ ಬೆರಳು ಮಾತ್ರ ಚಪ್ಪರಿಸ್ತಕ್ಕಂಥವ್ರು ರುಚಿಯಾದವರು, ಸಂಸ್ಕಾರವಂತರು. ಅದಾದ ಮೇಲೆ ಸೂರ್ಯ ದೋಷಗಳು ಹೋಗುತ್ತೆ, ಶನಿ ದೋಷ ಹೋಗುತ್ತೆ, ಆಮೇಲೆ ಗುರು ದೋಷ ಫಸ್ಟ್ ಕ್ಲಾಸ್ ಆಗಿ. ಏನು ಉಪ್ಪಿನಕಾಯಿ ಫಸ್ಟ್ ಕ್ಲಾಸ್. ಇದರಲ್ಲಿ ವಿಶ್ಲೇಷವಾಗಿರ್ತಕ್ಕಂಥದ್ದು ಬಾಯಲ್ಲಿ ಚಪ್ಪರಿಸೋಲ್ಲ ಮಕ್ಕಳು. ಏನಕ್ಕೆ ಚಪ್ಪರಿಸ್ತಾರೆ? ಶುಕ್ರ ಚೆನ್ನಾಗಿದ್ರೆ ಚಿಕ್ಕ ವಯಸ್ಸಿಂದಾನೂ ಚಪ್ಪರಿಸ್ತಾ ಇರ್ತೀವಿ ಬಾಯಲ್ಲಿ, ಬಿಟ್ಟರೆ ಇನ್ನೊಬ್ಬರು ಬಾಯಲ್ಲಿ ಇಡ್ತಾ ಇರ್ತೀರಾ, ಅದು ಬೇರೆ ಪ್ರಶ್ನೆ. ಆದರೆ ದೋಷಗಳನ್ನು ಕಳ್ಕೊಳ್ಳೋದು ಹೇಗೆ ಎತ್ತಾನ ತಿಳ್ಕೋಬೇಕು. ಊಟವನ್ನು, ನೀರು ಅಡಿಗೆ ಮನೆ ತಿರುಗಿಸ್ಬಿಡ್ತೀರಾ ಹೆಂಗಸರು. ವಾಸ್ತವಿಕವಾಗಿ ಏನಾಗುತ್ತೆ, ನಿನ್ನ ಮನೇಲಿ ಖರ್ಚು ಕಾಯ್ತಾ ಇರುತ್ತೆ, ಶುಕ್ರ ದೋಷ ಇರುತ್ತೆ, ಹೆಣ್ಣು ಮಕ್ಕಳು ಹುಟ್ಟಿರ್ತಾರೆ, ಯಾವ ಕಾಲಕ್ಕೂ ಶುಕ್ರ ತಂದೆಗೆ ಆಗದೇ ಇದ್ದ ಪಕ್ಷದಲ್ಲಿ ಆ ನೀರು ಹಂಗೇ ಬಿಟ್ಟಿರ್ತೀರ. ಪಾತ್ರೆ ಇಲ್ಲ ಸಣ್ಣಗೆ ಬಿಟ್ಟು ಬಂದಿದ್ದೀನಿ, ಸ್ಟವ್ ಅನ್ಸಿರ್ತೀರಾ, ಪ್ರಕೃತಿ ಏನು ಮಾಡುತ್ತೆ, ಸ್ಟವ್ ಉಕ್ಕು ಬಿಡುತ್ತೆ. ಹಿಂಗೇ ನಿಂತ್ಕೊಂಡು ನೋಡ್ತಾ ಇರಿ ಹಾಲನ್ನ, ಎಷ್ಟೊತ್ತಾದರೂ ಹಾಲು ಉಕ್ಕೋದೇ ಇಲ್ಲ. ನೀವು ಒಂದು ನಿಮಿಷ ಹಂಗೆ ಹೋಗಿ ಉಕ್ಕಿಬಿಡುತ್ತೆ ಅಂದ್ರೆ ಏನರ್ಥ, ನಿಮ್ಮ ಮನೇಲಿ ವ್ಯಯ ಆಗೋದಕ್ಕೆ ಗ್ಯಾರಂಟಿ. ಪ್ರತಿದಿನ ಹಾಲು ಉಕ್ಕಬಾರ್ದು, ಹಾಲು ಸೀದೋಗಬಾರ್ದು. ಇದೆಲ್ಲ ಪ್ರಕೃತಿ ವಿರೋಧವಾಗಿರ್ತಕ್ಕಂಥ ಪ್ರತಿಯೊಂದೂ ಮನೆಯಲ್ಲಿರ್ತಕ್ಕಂಥ ವಾಸ್ತವಿಕವಾಗಿ ಪ್ರಕೃತಿನೇ ನಿಮಗೆ ತೋರಿಸ್ಕೊಡುತ್ತೆ ನಿಮ್ಮ ಮನೇಲಿ ಎಂತೆಂಥ ದೋಷಗಳಿದೆ ಅಂತ. ನೀರು, ಊಟವನ್ನು ಸಂರಕ್ಷಣೆ ಮಾಡಿ ಎಷ್ಟು ಮಟ್ಟಿಗೆ ಕಾಪಾಡ್ಕೊಂತೀವೋ ಅದು ಧರ್ಮ ಮಾರ್ಗ. ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಿದ್ರೆ ತೊಟ್ಟಿ ಪಕ್ಕದಲ್ಲಿ ಕುಕ್ಕರ್ಸ್ಕೊಂಡು ಭಿಕ್ಷದ ಊಟವನ್ನು ತಿನ್ನೋದು ಗ್ಯಾರಂಟಿ ಈ ಕಲಿಯುಗದಲ್ಲಿ. ಅದು ಏನೋ ಮುಂದಿನ ಜನ್ಮದಲ್ಲ, ಇದೇ ಜನ್ಮದಲ್ಲಿ ಬೀದಿಗೆ ತಂದು ಬಿಸಾಕಕ್ಕೆ ನಾನೇ ಸ್ವತಃ ಭಗವಂತನಿಗೆ ಹೇಳ್ತಕ್ಕಂಥ ಅವಕಾಶವನ್ನು ತಗೊಂತೀನಿ. ನಿಮ್ಗೆ ಅತಿ ಶೀಘ್ರದಲ್ಲಿ ಆ ಥರ ವೇಸ್ಟ್ ಮಾಡಿ ಫ್ಯಾಷನ್ಗೋಸ್ಕರ ತಿನ್ನೋದಾಗಿದ್ರೆ ಬೀದಿ ಹೊಟ್ಟೆ ಪಾಡು ಎಂಥ ಬಡವರಿದ್ದಾರೆ, ಎಷ್ಟು ಅನಾಥರಿದ್ದಾರೆ, ಎಂಥ ವೃದ್ಧರಿದ್ದಾರೆ, ಒಂದೊತ್ತು ಊಟಕ್ಕಿಲ್ಲದೆ ಇದ್ದವರು ಇಷ್ಟ ಇದ್ದಾರೆ. ಇಂಥದ್ರಲ್ಲೂ ಇಂಥ ಒಂದು ಅನ್ನವನ್ನು ಮನೆಯಲ್ಲಿ ವಾಸ್ತವಿಕವಾಗಿ ವೇಸ್ಟ್ ಮಾಡ್ತಕ್ಕಂಥದ್ದನ್ನು, ನೀರನ್ನು ಚೆಲ್ತಕ್ಕಂಥದ್ದನ್ನು ದಯವಿಟ್ಟು ಮಾಡಬೇಡಿ.